ಭೀಮನ್ನ ಟ್ರಾನ್ಸ್ಮಿಷನ್ ಮಾಡ್ಬಿಟ್ಟವ್ರೆ. ಯಾವ ಡೈಲಾಗ್ ಹೇಳಿದ ಆ ಡೈಲಾಗ್ನೆಲ್ಲ ಉಲ್ಟಾ ಮತ್ತೆ ಅವನ ಕೈಲಿ ಹೇಳಿಸಿ ಅವನು ನಾಶ ಮಾಡಿಟ್ಟವ್ರೆ. ಇನ್ನ ರಾಜಕಾರಣಿ ಭ್ರಷ್ಟ ರಾಜಕಾರಣಿಗಳಿಗೂ, ಭ್ರಷ್ಟ ಅಧಿಕಾರಿಗಳಿಗೂ, ಭ್ರಷ್ಟ ಪೊಲೀಸರಿಗಳಿಗೂ ಹಣ ವರ್ಗಾವಣೆ ಆಗ್ತಾ ಇದೆ. ದಣಿನ ಮುಟ್ಟಬಾರದು. ಇಷ್ಟ ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ, ದಣಿ ನನ್ನನ್ನು ಮುಟ್ಟಬೇಡಿ ಅಷ್ಟೇ ಅನ್ನೋದೇ ಇವತ್ತಿನ ವಿಚಾರ. ಆಮೇಲೆ ಬ್ರದರ್ ಅಂತಾರಲ್ಲ, ಅವರು ಕೂಡ ಇಸ್ಕೊಂಡವ್ರೆ. ನಿಮ್ ಬ್ರದರ್ ಪಾರ್ಟಿ ಇದೆಯಲ್ಲ, ಬ್ರದರ್ ಬಾಯಿಲಿ ಅಂತಾರಲ್ಲ, ಅವರು ಇಸ್ಕೊಂಡವ್ರೆ. ಆ ಬ್ರದರ್ ಪಾರ್ಟಿ ದುಡ್ಡನ್ನು ತಗೊಂಡೋಗಿ ಅಲ್ಲೆಲ್ಲೋ ಹೊರಗಡೆ ದೇಶದಲ್ಲಿ ಹಾಕಕ್ಕೆ ಒಬ್ಬ IPS ಆಫೀಸರ್, ಒಬ್ಬ ಸ್ವಾಮೀಜಿ ಕೂಡ ಹೋಗವನೆ. ಕಳ್ಳ ಸ್ವಾಮೀಜಿ, ಹೇಳೋದು ಸ್ವಾಮೀಜಿ ಅಂತ, ಬಟ್ ಆದ್ರೆ ಮಾಡ್ತಾ ಇರೋದು ಹವಾಲ ಬ್ರೋಕರ್ ಕೆಲಸ ಒಬ್ಬ ಸ್ವಾಮೀಜಿ. ಓಕೆ, ಒಂದು ಬ್ರದರ್ ಪಕ್ಷಕ್ಕೆ ಒಂದು 3 ಲಕ್ಷ ಕೋಟಿ ಹೋಗಿದೆ ಅಂತ ಒಂದು ಹಾಕಿದ ಬಲೆನಲ್ಲಿ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂದಿದೆ. ಅದನ್ನ ನಿಮಗೆ ಕೊಟ್ಟಿದೀವಿ. ಅದ್ರಲ್ಲಿ ಯಾರೋ ಹಾಕ್ತಾರೆ, ದಾಖಲೆ ಹಾಕ್ರಿ, ಇಲ್ಲ ಕೋರ್ಟ್ಗೆ ಹೋಗಿ. ನನಗೇನು ಗೆಣಸ್ ಕೇಳಕ್ ಕೆಲಸ ಇಲ್ಲ, ದಾಖಲೆ ಬೇರೆ ಹಾಕ್ಬೇಕಾ ನಿಮ್ಗೆ? ಕೆಂಪಮ್ಮನ್ ಕರ್ಕೊಂಡೋಗಿ SIT ಮುಂಚೆ ಬಿಡಿದ್ರೆ ಆ ಎಮ್ಮನ್ಗೆ ಒಂದು ಕಂಬ್ಳಿನೇ ಹಾಕ್ಬಿಟ್ಟವ್ರೆ ಅವರು. ಆ ಮಟ್ಟಕ್ಕೆ SIT ಇದೆ. 3 ಪಕ್ಷಗಳು ದುಡ್ಡು 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 ದಣಿ ಹತ್ರ ದುಡ್ಡು 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 ಇಸ್ಕೊಂಡು ಫುಲ್ 2028ಕ್ಕೆ ಫುಲ್ ದುಡ್ಡನ್ನ ಹಂಚಿ ಮತ್ತೆ ಗೆಲ್ಲಕ್ಕೆ ಎಲ್ಲಾ ಪಕ್ಷಗಳು ತಯಾರಾಗಿದೆ. ನಮಸ್ಕಾರ ಕರ್ನಾಟಕ. ಎಲ್ಲ ಹಬ್ಬ ಎಲ್ಲ ಕಂಟಿನ್ಯೂಸ್ ರಜಾ ಇದೆ. ತಾವೆಲ್ಲ ದೀಪಾವಳಿಯ ಸಂಭ್ರಮದಲ್ಲಿ ಐ ಥಿಂಕ್ ಮುಳುಗೋಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಓಕೆ, ಬೆಳಕಿನ ಹಬ್ಬ, ಪಟಾಕಿಗಳನ್ನು ಆಚರಣೆ ಮಾಡಿ ಐ ಥಿಂಕ್ ಮಜಾ ಮಾಡೋ ಹಬ್ಬ ಅಂತ ಹೇಳ್ಬೋದು ಈ ದೀಪಾವಳಿನ. ಬಟ್ ಬೆಂಗಳೂರಲ್ಲಿ ಎಷ್ಟು ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತಂದ್ರೆ ಪಟಾಕಿ ಇದ್ರೂ ಹೊಡಿಲಿಕ್ಕೆ ಬೇಜಾರಾಗ್ತಾ ಇದೆ. ಏನೋ ನಾನು ಸಣ್ಣವನಿದ್ದಾಗ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ದೀಪಾವಳಿ ಹಬ್ಬ ನಮ್ಮ ಮಾವನ ಮನೇಲಿ ಆಗ್ತಾ ಇತ್ತು. ಸಾಕಷ್ಟು ಪಟಾಕಿ ತರೋರು. ಬಟ್ ಇವತ್ತು ಪಟಾಕಿ ತಂದು ಹೊಡಿಲಿಕ್ಕೆ ಬೇಜಾರಾಗ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಇಡೀ ಬೆಂಗಳೂರು ಪೊಲ್ಯೂಷನ್ ಅಲ್ಲಿ ಮುಳುಗೋಗಿದೆ. ಅದು ಏರ್, ವಾಟರ್, ಫುಡ್, ಗ್ರೌಂಡ್, ಟ್ರಾಫಿಕ್ ಏನೇ ಆಗಿದೆ, ಪೊಲ್ಯೂಷನ್ ಆಗಿದೆ. ಬೆಳಗ್ಗೆ ನಾನೊಂದಷ್ಟು ಪೋಸ್ಟ್ಗಳನ್ನು ಹಾಕಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್. ಓಕೆ, ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್. ಮುಂಚೆ ಐ ಥಿಂಕ್ ಈ ಧರ್ಮಸ್ಥಳದ ವಿಚಾರದಲ್ಲಿ ನೀವೆಲ್ಲ ನೋಡಿದ್ರಲ್ಲ, 3 ಪಕ್ಷಗಳು ಬೇಡ SIT ಮುಚ್ಚಾಕಿ ಅಂತ ಎಲ್ಲ ರಾಜಕೀಯ ಪಕ್ಷಗಳು, ಅಧಿಕಾರದಲ್ಲಿರೋ ಎಲ್ಲಾ ರಾಜಕೀಯ ಪಕ್ಷಗಳು ಹಂಗ್ ಮಾಡ್ತಾ ಇದೆ. ಸುಮ್ನೆ ಹಣ ಇಲ್ಲದೆ ಹೆಣ ಕೂಡ ಕೊಡದ ಈ ವ್ಯವಸ್ಥೆನಲ್ಲಿ ಪಕ್ಷದ ರಾಜಕಾರಣಿಗಳು, ಪಕ್ಷಗಳವರು ಕೊಲೆಗಾರನ ಪರವಾಗಿ ನಿಂತವ್ರೆ ಅಂತಂದ್ರೆ ನಮ್ ಟೀಮು ವಿವರ್ ಇನ್ವೆಸ್ಟಿಗೇಷನ್. ಇದರ ಉದ್ದೇಶ ಏನಿದೆ? ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕೊಲೆಗಾರನ ಪರವಾಗಿ ನಮ್ಮ 3 ಪಕ್ಷಗಳು, ಬ್ರದರು, ಡಿ ಬಂಡೆ ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತವ್ರೆ ಗುರು ಅಂತ ನಮ್ ಟೀಮು ಒಂದು ಮಟ್ಟಕ್ಕೆ ತನ್ನದೇ ಆದಂತ ಜಾಲವನ್ನ ಬೀಸಿತ್ತು. ನಮ್ಮ ಜಾಲಕ್ಕೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗಾಕೊಂಡಿದೆ. ಬೆಳಗ್ಗೆ ಅದನ್ನ ಪೋಸ್ಟ್ ಅಲ್ಲಿ ಹಾಕಿದ್ರಿ. ಒಂದಷ್ಟು ಕಾಂಗ್ರೆಸ್ ಬಕೆಟ್ಗಳು, ಬಿಜೆಪಿ ಬಕೆಟ್ಗಳು ಕೇಳ್ತಾ ಇದ್ರು, ಏನ್ ಗುರು ಅಥೆಂಟಿಕೇಶನ್ ಇಲ್ಲಿ, ಆಮೇಲೆ ಇದಕ್ಕೆ ದಾಖಲೆ ಇಲ್ಲಿ ಅಂತ. ಹೂನ್ ಗುರು, ನೀನೊಂದು ಕಮೆಂಟ್ ಹಾಕ್ತೀಯ ಅಂತ ನಿಂಗೆ ದಾಖಲೆಗಳು ನಿಂತಲ್ಲಿ ಹಾಕ್ತೀನಿ, ನನ್ಗೇನ್ ಮಾಡಕ್ ಕೆಲಸ ಇಲ್ಲ. ಕರ್ಕೊಂಡೋಗಿ ಕೆಂಪಮ್ಮನ್ ಬಿಟ್ರೆ ಬೆದರಿಕೆ ಹಾಕಿ ಸಾಕ್ಷಿನ ಅವಳನ್ನೇ ಉಗಿದು ಓಡಿಸೋರ ಅಮ್ಮನ್ನ. ಇವನೇನೋ ಭೀಮನ್ನ ಟ್ರಾನ್ಸ್ಮಿಷನ್ ಮಾಡ್ಬಿಟ್ಟವ್ರೆ. ಯಾವ ಡೈಲಾಗ್ ಹೇಳಿದ ಆ ಡೈಲಾಗ್ನೆಲ್ಲ ಉಲ್ಟಾ ಮತ್ತೆ ಅವನ ಕೈಲಿ ಹೇಳಿಸಿ ಅವನು ನಾಶ ಮಾಡಿಟ್ಟವ್ರೆ. ಇನ್ನ ರಾಜಕಾರಣಿ ಭ್ರಷ್ಟ ರಾಜಕಾರಣಿಗಳಿಗೂ,
ಭ್ರಷ್ಟ ಅಧಿಕಾರಿಗಳಿಗೋ ಭ್ರಷ್ಟ ಪೊಲೀಸರಿಗಳಿಗೋ ಹಣ ವರ್ಗಾವಣೆ ಆಗ್ತಾ ಇದೆ. ಹಣ ಎಲ್ಲಿವರೆಗೂ ವರ್ಗಾವಣೆ ಆಗುತ್ತೆ ಅಲ್ಲಿವರೆಗೂ ದಣಿ ಈಸ್ ಸೇಫ್. ದಣಿ ಯಾಕೆ ಅಷ್ಟು ಸೇಫ್ ಗೊತ್ತಾ? ದಣಿ ತನ್ನ ಹಣದ ನದಿಯನ್ನ ಹರಿಸ್ತಾ ಇದ್ದಾರೆ. ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ, ಅಧಿಕಾರಿಗಳಿಗೆ, ಬ್ರೋಕರ್ಗಳಿಗೆ, ಧರಣಿ ಮಾಡೋರ್ಗೆ, ಮತ್ತೆ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೂ ಸಹ ದಣಿ ತನ್ನ ಸ್ಟಾಕ್ ಬ್ಯಾಂಕ್ ಏನಿದೆ ಬ್ಯಾಂಕ್ ಅನ್ನು ಓಪನ್ ಮಾಡಿದರೆ ಯಾರು ಏನ್ ಬೇಕಾದ್ರೆ ಎತ್ಕೊಳ್ಬಹುದು. ಒಟ್ನಲ್ಲಿ ಒಂದೇ ಒಂದು ಬೇಕಾಗಿರೋದು ದಣಿನ ಮುಟ್ಟಬಾರದು. ಇಷ್ಟ ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ, ದಣಿ ನನ್ನನ್ನು ಮುಟ್ಟಬೇಡಿ ಅಷ್ಟೇ ಅನ್ನೋದೇ ಇವತ್ತಿನ ವಿಚಾರ. ಆಮೇಲೆ ಬ್ರದರ್ ಅಂತಾರಲ್ಲ, ಅವರು ಕೂಡ ಇಸ್ಕೊಂಡವ್ರೆ. ನಿಮ್ ಬ್ರದರ್ ಪಾರ್ಟಿ ಇದೆಯಲ್ಲ, ಬ್ರದರ್ ಬಾಯಿಲಿ ಅಂತಾರಲ್ಲ, ಅವರು ಇಸ್ಕೊಂಡವ್ರೆ. ಆ ಬ್ರದರ್ ಪಾರ್ಟಿ ದುಡ್ಡನ್ನು ತಗೊಂಡೋಗಿ ಅಲ್ಲೆಲ್ಲೋ ಹೊರಗಡೆ ದೇಶದಲ್ಲಿ ಹಾಕಕ್ಕೆ ಒಬ್ಬ IPS ಆಫೀಸರ್, ಒಬ್ಬ ಸ್ವಾಮೀಜಿ ಕೂಡ ಹೋಗವನೆ. ಕಳ್ಳ ಸ್ವಾಮೀಜಿ, ಹೇಳೋದು ಸ್ವಾಮೀಜಿ ಅಂತ, ಬಟ್ ಆದ್ರೆ ಮಾಡ್ತಾ ಇರೋದು ಅವಾಲ ಬ್ರೋಕರ್ ಕೆಲಸ ಒಬ್ಬ ಸ್ವಾಮೀಜಿ. ಓಕೆ, ಒಂದು ಬ್ರದರ್ ಪಕ್ಷಕ್ಕೆ ಒಂದು 3 ಲಕ್ಷ ಕೋಟಿ ಹೋಗಿದೆ ಅಂತ ಒಂದು ಹಾಕಿದ ಬಲೆನಲ್ಲಿ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂದಿದೆ. ಅದು ನಿಮಗೆ ಕೊಟ್ಟಿದೀವಿ. ಅದ್ರಲ್ಲಿ ಯಾರೋ ಆಗ್ತಾರೆ, ದಾಖಲೆ ಹಾಕ್ರಿ, ಇಲ್ಲ ಕೋರ್ಟ್ಗೆ ಹೋಗಿ. ನನಗೇನು ಗೆಣಸ್ ಕೇಳಕ್ ಕೆಲಸ ಇಲ್ಲ, ದಾಖಲೆ ಬೇರೆ ಹಾಕ್ಬೇಕಾ ನಿಮ್ಗೆ? ಕೆಂಪಮ್ಮನ್ ಕರ್ಕೊಂಡೋಗಿ SIT ಮುಂಚೆ ಬಿಡಿದ್ರೆ ಆ ಎಮ್ಮನ್ಗೆ ಒಂದು ಕಂಬ್ಳಿನೇ ಹಾಕ್ಬಿಟ್ಟವ್ರೆ ಅವರು. ಆ ಮಟ್ಟಕ್ಕೆ SIT ಇದೆ. 3 ಪಕ್ಷಗಳು ದುಡ್ಡೋ 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 ದುಡ್ಡು, ದಣಿ ಹತ್ರ ದುಡ್ಡು 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 ಇಸ್ಕೊಂಡು ಫುಲ್ 2028ಕ್ಕೆ ಫುಲ್ ದುಡ್ಡನ್ನ ಹಂಚಿ ಮತ್ತೆ ಗೆಲ್ಲಕ್ಕೆ ಎಲ್ಲಾ ಪಕ್ಷಗಳು ತಯಾರಾಗಿದೆ. ರಾಜಕಾರಣಿಗಳಿಗಂತೂ ಹಣದ ಒಳೆನೆ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ದೊಡ್ಡ ಪಕ್ಷಕ್ಕೆ 5 ಲಕ್ಷ ಕೋಟಿ ಅಂತ ಗುರು. ನಾವು ಹಾಕಿದ ಬಳೆನಲ್ಲಿ ಸಿಕ್ಕಂತ ಸಣ್ಣ ಇನ್ಫಾರ್ಮೇಶನ್, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಿಮಗೆ ದಾಖಲೆ ಹಾಕುವಂತ ಅವಶ್ಯಕತೆ ಇಲ್ಲ. ತಗೊಂಡಾಗ ಅಲ್ಲಿ ಕುಂಡಿಸ್ಬಿಟ್ಟು ಕೆಂಪಮ್ಮನ ತಲೆ ಮೇಲೆನೆ SIT ಅವರು ಕಂಬಳಿ ಹಾಕ್ಬಿಟ್ಟವ್ರೆ, ಮುಚ್ಚಾಕ್ಬಿಟ್ಟವ್ರೆ. ಅಷ್ಟೆಲ್ಲ ಪಳವಳಿಗೆ ಸಿಕ್ತು, ಅದನ್ನು ಮುಚ್ಚಾಕ್ಬಿಟ್ಟವ್ರೆ. ಏನ್ ಪ್ರಭಾವ ಅಂತಂದ್ರೆ ಎಲ್ಲ ದುಡ್ಡಿನ ಪ್ರಭಾವ. ನೀವು ನಂಬ್ತೀರಾ? ಒಂದು ಪಕ್ಷದವ್ರು 5 ಲಕ್ಷ ಕೋಟಿ ಮತ್ತೆ 7,000 ಕೆಜಿ ಚಿನ್ನದ ಬಿಸ್ಕೆಟ್ ಇಸ್ಕೊಂಡವ್ರಂತೆ ಗುರು ದಣಿ ಹತ್ರ. ಈಗ ನೀವು ಕೇಳ್ಬೋದು, ಪ್ರೂಫ್ ಕೊಡು ಅಂತ. ಹೂನ್ ಗುರು, ಇದಕ್ಕೆಲ್ಲ ಪ್ರೂಫ್ ಕೊಟ್ಕೊಂಡು ಅಲ್ಲ. ಇದೇ ಕಳೆದ 3-4 ವರ್ಷದಿಂದ ಒಬ್ಬ DGP ರಾಮಚಂದ್ರನ ಮಗಳು ಸರ್ಕಾರಿ ಪೊಲೀಸ್ ಇನೋವನ ಬಳಸಿ ದುಬೈಯಿಂದ ಬೆಂಗಳೂರಿಗೆ ಎಷ್ಟು ಕೋಟಿ ರೂಪಾಯಿಂದು ಚಿನ್ನವನ್ನ ಎತ್ಕೊಂಡ್ಬಂದಿದ್ದು. ಯಾಕೆ? ಇದಕ್ಕಿಂತ ಆಧಾರ ಬೇಕೇನ್ ಗುರು? ಇದಕ್ಕಿಂತ ಆಧಾರ ಬೇಕಾ? DGP ರಾಮಚಂದ್ರನ್ ಮಗಳು ಓಪನ್ ಸ್ಮಗ್ಲಿಂಗ್. ಭಾರತದಲ್ಲಿ ಅತಿ ಹೆಚ್ಚು ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇರೋದೆ ಬೆಂಗಳೂರಿನ ನಮ್ ಕೆಂಪೇಗೌಡರ ಹೆಸರು ಬೇರೆ ಇಟ್ಟುಬಿಟ್ಟು, ಆ ಕೆಂಪೇಗೌಡರ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಹೆಸರಿಟ್ಟರ ಏರ್ಪೋರ್ಟ್ ಅಲ್ಲಿ ಬರೀ ಸ್ಮಗ್ಲಿಂಗ್ ಅಂತೆ. ಅಲ್ಲಿರುವ ಕಸ್ಟಮ್ಸ್ ಅವರು ಫುಲ್ಲಿ ಸೋಲ್ಡ್ ಔಟ್. 1 ಕೆಜಿ ಚಿನ್ನಕ್ಕೆ 1 ಲಕ್ಷ ಕಮಿಷನ್ ಫಿಕ್ಸ್ ಮಾಡೋರಂತೆ. ಕೊಟ್ರೆ ಯಾರು ಬೇಕಾದ್ರೆ ದುಬೈಯಿಂದ ಎತ್ಕೊಂಬಂದು ಹಿಂಗೆ ಓಡ್ಬೋದು. DGP ರಾಮಚಂದ್ರನ್ ಮಗಳ ದಡ್ಡಿ ಸರ್ಕಾರಿ ಕಾರ್ ಬಳಸೋರು. ಅದರ್ವೈಸ್ ಆಲ್ಸೋ ಸ್ಮಗ್ಲಿಂಗ್ ಇಸ್ ಇನ್ ಫ್ರೀ ಝೋನ್ ಅಂತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಆಗುವಂತ ಸ್ಮಗ್ಲಿಂಗ್ ನೆಕ್ಸ್ಟ್ ತ್ರಿವೇಂದ್ರಂ ಕೇರಳ ಅಂತೆ. ಇವೆರಡು ಏರ್ಪೋರ್ಟ್ಗಳಲ್ಲಿ ಅತಿ ಹೆಚ್ಚಿನ ಚಿನ್ನ ಸ್ಮಗ್ಲಿಂಗ್ ಆಗುತ್ತೆ. ಅದಕ್ಕೆ ಸೂಕ್ತ ಉದಾಹರಣೆ ನಮ್ಮ DGP ರಾಮಚಂದ್ರನ ಸಾಕು ಮಗಳು ರನ್ಯಾ ರಾವ್ ಕೇಸು. ನಿಮಗೆ ಗೊತ್ತಿರಲಿ, ರನ್ಯಾ ರಾವಿನ ಕೇಸಿಗೆ 121 ಕೋಟಿ ಪೆನಾಲ್ಟಿಯನ್ನ ಕಟ್ಟುವಂತ DRI ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸಿ ಅವರು ED ಅವರು ಹಾಕಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಗುರು? ಆಮೇಲೆ 10 ಕೆಜಿ ಚಿನ್ನ, 10 ಗ್ರಾಮ್ ಚಿನ್ನದ ಬೆಲೆ ತೆಗೆದು ನೋಡಿ, ಗೂಗಲ್ ಅಲ್ಲಿ ಹೊಡಿರಿ. 10 ಗ್ರಾಮ್ಸ್ ಚಿನ್ನದ ಬೆಲೆ 1,31,000. ಸಾಮಾನ್ಯ ಜನರು ಮಾಂಗಲ್ಯ ಚೈನ್ ಕೂಡ ಮಾಡಿಸ್ಕೊಳಕ್ಕಾಗಲ್ಲ. ಯಾಕೆ? ಚಿನ್ನ ಜನರ ಹತ್ರ ದುಡ್ಡಿಲ್ಲ, ಜನರ ಹತ್ರ ಉದ್ಯೋಗನೂ ಇಲ್ಲ, ಜನರ ಹತ್ರ ಬರೀ ಸಾಲ ಇದೆ. ಹಂಗಾರೆ ಈ ಚಿನ್ನ ಕೊಂಡುತ್ತಿರುವವರು ಯಾರು ಗುರು? ಆಸ್ ಸಿಂಪಲ್ ಆಸ್ ಇಟ್. ಓಕೆ,
ದನಿ ಕೊಡ್ತಾ ಇರೋ ದುಡ್ಡನ್ನೆಲ್ಲ ಹವಾಲಾ ಮುಖಾಂತರ ಬೇರೆ ದೇಶಗಳಿಗೆ ವರ್ಗಾವಣೆ ಮಾಡ್ತಾ ಇರುವಂತ ಕೆಲ ಉಸಿರು ಒಳ್ಳಿ ರಾಜಕಾರಣಿಗಳು ಮತ್ತೆ ಪಕ್ಷಗಳು ಚಿನ್ನವನ್ನ ಸ್ಟಾಕ್ ಮಾಡ್ತಾ ಇದೆ. ಏನಕ್ಕೆ ಅಂತಂದ್ರೆ ಸರ್ಕಾರಗಳು ಯಾವ ಬೇಕಾದ್ರೆ ನೋಟ್ ಬದಲಾವಣೆ ಮಾಡಬಹುದು, ಚಿನ್ನಕ್ಕೆ ಬೆಲೆ ಹೋಗಲ್ಲ. ದೇ ಆರ್ ಕನ್ವರ್ಟಿಂಗ್ ದ ಬ್ಲ್ಯಾಕ್ ಮನಿ ಇಂಟು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ತಮಗೆ ಬೇಕಾದಂತ ಅತಿ 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 ಹತ್ರ ಇರ್ತಾರಲ್ಲ ಅವ್ರ ಮನೆಗಳಲ್ಲಿ ಸ್ಟಾಕ್ ಮಾಡ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಕ್ಯಾಶ್ ಮತ್ತೆ ಗೋಲ್ಡ್ ಅಪ್ರಾಕ್ಸಿಮೇಟ್ ಆಗಿ ಕರ್ನಾಟಕದಲ್ಲಿ ಒಂದು 2500 ಪಾಯಿಂಟ್ ಇರಬೇಕು. ಅಪ್ರಾಕ್ಸಿಮೇಟ್ ಆಗಿ ಒಂದು 2500 ಪಾಯಿಂಟ್ಸ್ ಸ್ಟಾಕ್ ಯಾರ್ಡ್ಗಳು. ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಸು, ಎಷ್ಟು ಬೇಕೋ ಅಷ್ಟು ಚಿನ್ನ ಸಿಗುತ್ತೆ. ಆ ತರ ಪಾಯಿಂಟ್ ಕರ್ನಾಟಕದಲ್ಲಿ ಅನಧಿಕೃತವಾಗಿ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇಟ್ಟಿರುವಂತ ಜಾಗ ಅಪ್ರಾಕ್ಸಿಮೇಟ್ ಆಗಿ 2500 ಪಾಯಿಂಟ್ ಇದೆ ಅಂತ ಹೇಳಿದ್ರೆ ನಂಬ್ತೀರಾ? ನೀವು ನಂಬಲ್ಲ ಬಿಡಿ. ಆಮೇಲೆ ಹೇಳ್ತೀರಾ ಜಗದೀಶ್ ಅವರು ಅದಕ್ಕೆಲ್ಲ ಪ್ರೂಫ್ ಕೊಡಿ, ಕ್ಯಾಮ್ರಾ ತಗೊಂಡೋಗಿ ನನಗೇನ್ ಮಾಡಕ್ ಕೆಲಸ ಇಲ್ಲ, ಏನೋ ನಿಮ್ ಜೊತೆ ಹಂಚ್ಕೊಬೇಕಾಯ್ತು ಹಂಚ್ಕೊಂತ ಇದೀನಿ. ನಂಬದ್ರೆ ನಂಬಿ, ಬಿಟ್ರೆ ಬಿಡಿ. ನೀವು ಓಟ್ ಹಾಕಿರೋ ರಾಜಕಾರಣಿಗಳು, ನೀವು ಎಲೆಕ್ಟ್ ಮಾಡಿರೋ ಅಂತ ವ್ಯವಸ್ಥೆ, ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡೋ ಮುಖ್ಯಮಂತ್ರಿ, 4-5 ಹೆಲಿಕಾಪ್ಟರ್ ಮಾಡ್ಕೊಂಡ್ರು ಅಂತ ಉಪಮುಖ್ಯಮಂತ್ರಿ, ಹೊಸ ಹೆಲಿಕಾಪ್ಟರ್ ತರ್ತಾ ಇರುವಂತ ಮಂತ್ರಿಗಳು, MLAಗಳು, ಏನೋ ಈ ತರ ವ್ಯವಸ್ಥೆಯಲ್ಲಿ ಬದುಕುತ್ತಿರುವ ಅಯ್ಯೋ ಮುಗ್ಧ ಜನರೇ ಏನ್ ಹೇಳಬೇಕು ಗೊತ್ತಿಲ್ವಲ್ಲ ಗುರು. ದ ಬಿಗ್ಗೆಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಕಳೆದ ಒಂದು ವಾರದಿಂದ ಕಿರಣ್ ಮಜುಮ್ದಾರ್ ರಸ್ತೆ ಗುಂಡಿ ವಿಚಾರಕ್ಕೆ ಪಿಟೀಲ್ ಆಲ್ ಫೈಟಿಂಗ್. ಇವಾಗ ಡೆಪ್ಯೂಟಿ CM ನ ಭೇಟಿ ಮಾಡಿ, ಮೇಡಮ್ ನೀವೇ ಗ್ರೇಟ್ ಅಂತ ಹೇಳಿ ಡೆಪ್ಯೂಟಿ CM ಹೇಳಿ ಅವ್ರ ಹತ್ರ ಅವ್ರಿಗೊಂದು ಬೊಕ್ಕೆ ಕೊಟ್ಟು ಅಥವಾ ಇವರೊಂದು ಬೊಕ್ಕೆ ಕೊಟ್ಟು ಡೀಲ್ DK ಜೊತೆ ಡೀಲ್ CM ಅವ್ರನ್ನು ಭೇಟಿ ಮಾಡಿದಾರೆ. ಡೀಲ್ ಒಂದು ರಸ್ತೆ ಗುಂಡಿ ಕತೆ ಬೀದಿನಲ್ಲಿ ಹುಲಿಗಳ ತರ ಕಿತ್ತಾಡಿದ್ದು ಇವತ್ತು ಕಾಂಪ್ರಮೈಸ್. ಯಾರ ಜೊತೆ? ಮುಖ್ಯಮಂತ್ರಿ ಜೊತೆ ಮತ್ತೆ ಉಪಮುಖ್ಯಮಂತ್ರಿ ಜೊತೆ. ಗೊತ್ತಾ ನೋಡ್ರಿ, ಕರ್ನಾಟಕದ 6 ಕೋಟಿ ಜನರು ಓಟ್ ಹಾಕೋದು, ಟ್ಯಾಕ್ಸ್ ಕಟ್ಟೋದು ಅಷ್ಟೇ. ಆದ್ರೆ ನಿರ್ಧಾರ ಮಾಡೋದೆಲ್ಲ ಮಂತ್ರಿಗಳು, MLAಗಳು, ಈ ತರ ಬಿಸ್ನೆಸ್ ಮ್ಯಾನ್ಗಳು ಅಂತ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳುತ್ತಾ, ಧರ್ಮಸ್ಥಳದ ಕೇಸಲ್ಲಿ ಯಾಕೆ ದನಿ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ, ದನಿ ತನ್ನ ತಿಜೋರಿಯ ಬಾಗಿಲನ್ನ ಭ್ರಷ್ಟ ರಾಜಕಾರಣಿಗಳಿಗೆ, ವ್ಯವಸ್ಥೆಯನ್ನ ನಡೆಸೋರ್ಗೆ, ಅಧಿಕಾರಿಗಳಿಗೆ, ಒಂದಷ್ಟು ಪೊಲೀಸವ್ರಿಗೆ ಓಪನ್ ಮಾಡಿದ್ದಾರೆ. ಹಂಗಾಗಿನೇ ದನಿನ ಯಾರು ಮುಟ್ಟಕ್ಕೆ ಆಗ್ತಾ ಇಲ್ಲ. ದನಿ ತನ್ನ ತಿಜೋರಿಯನ್ನು ಓಪನ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಒಂದು ಪಕ್ಷದವರು 7,000 kg ಬಿಸ್ಕೆಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಂತೆ ದನಿಯಿಂದ ತಮ್ಮ ಪಕ್ಷಕ್ಕೆ. ಇನ್ನೆಷ್ಟು ಚಿನ್ನ ಸ್ಟಾಕ್ ಇರಬಹುದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು. ಒಂದು ಪಕ್ಷದವ್ರಿಗೆ 3 ಲಕ್ಷ ಕೋಟಿ ಹೊರದೇಶಕ್ಕೆ ಹವಾಲಾ ಮುಖಾಂತರ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ಆ ಹವಾಲಾ ಹಣದಲ್ಲಿ ಚಿನ್ನವನ್ನ ತೆಗೆದು ಟ್ಯಾಕ್ಸ್ ಸೆವೆನ್ ಅಂತಾರೆ. ಅಂದ್ರೆ ಕೆಲವು ಬ್ಯಾಂಕ್ಗಳಿದೆ ವಿದೇಶದಲ್ಲಿ, ನೀವು ಎಷ್ಟು ಬೇಕಾದ್ರೆ ಇಟ್ಕೊಂತಾರೆ. ನಮ್ ಕರೆನ್ಸಿ ಇಟ್ಕೊಳಲ್ಲ ಅವರು. ದೇ ವಿಲ್ ಓನ್ಲಿ ಯು ಹ್ಯಾವ್ ಟು ಬೈ ಪ್ರೆಷಿಯಸ್ ಗೋಲ್ಡ್, ಮೆಟಲ್ಸ್ ಅಂಡ್ ಡೈಮಂಡ್ಸ್. ಡೈಮಂಡು ಚಿನ್ನದ ರೂಪದಲ್ಲಿ ನಿಮ್ಮ ಹಣವನ್ನ ವಿದೇಶಿ ಬ್ಯಾಂಕ್ ಅಲ್ಲಿ ಇಟ್ಕೊಂತಾರೆ. ಇಲ್ಲಿಂದ ಹೋಗ್ಲಿಕ್ಕೆ ಹವಾಲಾ ನೆಟ್ವರ್ಕ್ ಬೇಕಾಗತ್ತೆ. ಹವಾಲಾ ಅವ್ರಿಗೆ 5% ಕಮಿಷನ್ ಅಂತೆ, ಇಲ್ಲಿ 5%, ಅಲ್ಲಿ 5%, ಟೋಟಲಿ 10%. 1 ಲಕ್ಷ ಕೋಟಿ ಅಂದ್ರೆ 10,000 ಕೋಟಿ ರೂಪಾಯಿ ಬರೀ ಕಮಿಷನ್ ಕೊಡ್ಬೇಕಾಗತ್ತೆ ಹವಾಲಾದವ್ರಿಗೆ. ಕೊಟ್ಟರು ಪರವಾಗಿಲ್ಲ, ದೇಶದ ಸಂಪತ್ತನ್ನ ಲೂಟಿ ಮಾಡಿ ಅವ್ರ ಎದೆ ಮೇಲೆ ಅಲ್ಲಿ ಇಟ್ಕೊಂಡ್ರೆ ಅದು ಅವರ ಸಾಧನೆ ಅಂತ ಹೇಳ್ಬೋದು. ಎಸ್. ಅಂಡ್ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಓಕೆ, ಆಮೇಲೆ ಒಂದಂತ ಹೇಳ್ತೀನಿ, ನಮ್ಮ ಟೀಮ್ ಹಾಕಿದ ಬಲೆನಲ್ಲಿ ನಾವು ಇನ್ಫಾರ್ಮೇಶನ್ ಇಲ್ದಿರ, ಅದಕ್ಕೆ ದಾಖಲೆ ಇಲ್ದಿರ ಏನನ್ನೂ ಮಾತಾಡಲ್ಲ. ಆಮೇಲೆ ಈ ಭ್ರಷ್ಟ ವ್ಯವಸ್ಥೆಗೆ ಅದನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಹೇಳೋದಲ್ಲ, ದ ಡೇ ಇಸ್ ನಾಟ್ ಫಾರ್ ವಿ ವಿಲ್ ಎಕ್ಸ್ಪೋಸ್ ದ ಡಾಕ್ಯುಮೆಂಟ್ಸ್. ಬಟ್ ಇವತ್ತು SIT ಆಗಿರ್ಬೋದು, ಇವತ್ತು ಸರ್ಕಾರ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಎಲ್ಲ ಸೋಲ್ಡ್ ಔಟ್ ಸೋಂಬೇರಿಗಳು. ಒಬ್ಬ ಸೂರ್ಯ ನಗರ ಪೊಲೀಸ್ ಇನ್ಸ್ಪೆಕ್ಟರ್ 2 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡ್ಕೊಡ್ತಾನೆ ಅಂತಂದ್ರೆ ಏನು ಸಾಧ್ಯವಿಲ್ಲ ಹೇಳಿ ಪ್ರಜೆಗಳೇ. ನೀವು ಪ್ರಜೆಗಳಾಗಿನೇ ಉಳಿದು ಬಿಟ್ರಿ. ಓಕೆ, 2 kg ಚಿನ್ನ ನಾವು ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ ಅಂತಂದ್ರೆ 7,000 kg ಚಿನ್ನ
ದಣಿಯಿಂದ ಒಂದು ಪಾರ್ಟಿಗೆ ಹೋಗಿದೆ ಅಂತಂದ್ರೆ ದಾಖಲೆ ಕೊಡು ಅವ್ನ್ ಗುರು, ನಿಂಗೆ ದಾಖಲೆ ಕೊಟ್ಕೊಂಡು ಅಲ್ಲಿ ಹಾಕ್ತೀವಿ ನಾವು. ಓಕೆ, 5 ಲಕ್ಷ ಕೋಟಿ ಹಣ ಮತ್ತೆ 7,000 ಕೆಜಿ ಚಿನ್ನ ಒಂದು ಪಕ್ಷಕ್ಕೆ ಹೋಗಿದೆ. ಇನ್ನೊಂದು ಪಕ್ಷದವರು 3 ಲಕ್ಷ ಕೋಟಿ ಇಸ್ಕೊಂಡು ಸ್ವಾಮೀಜಿನ ಮತ್ತೆ ಒಬ್ಬ IPS ಆಫೀಸರ್ನ ಕಳಿಸಿ ಅಲ್ಲೆಲ್ಲೋ ಬೇರೆ ಬ್ಯಾಂಕ್ ಅಲ್ಲಿ ಅದನ್ನ ಡೆಪಾಸಿಟ್ ಮಾಡಿಸಿದಾರಂತೆ. ಇನ್ನೊಂದು ಪಕ್ಷದವರು 4.5 ಲಕ್ಷ ಕೋಟಿ ಇಸ್ಕೊಂಡಿದಾರಂತೆ. ಹಂಗಾಗಿನೇ ಅವ್ರು ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡಲ್ಲ, ನಾವು ಬರೀ ಹಿಂಗೆ ಇರಬೇಕು, ನೀವ್ ಹಿಂಗೆ ನೋಡ್ತಾ ಇರಬೇಕು. ಬಟ್ ಆದ್ರೆ ಒಂದಲ್ಲ ಒಂದು ದಿವಸ ದಣಿ ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ. ಖಜಾನೆ ಯಾವತ್ತಾದ್ರೂ ಖಾಲಿ ಆಗ್ಲೇಬೇಕಲ್ಲ. ನನ್ ತಿಳಿದ ಮಟ್ಟಿಗೆ ಇನ್ನೂ 1 ವರ್ಷ ಇರೋ ದುಡ್ಡನ್ನೆಲ್ಲ ಹಂಚಿ 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 ಇವರು ನಮಕ್ಕರಾಮ್ ಅಂತ ದಣಿಗೆ ಗೊತ್ತಿಲ್ಲ. ದಣಿ ಬಿಟ್ಟಾಕಿ, ದಣಿ ತಪ್ಪು ಮಾಡವನೆ, ದಣಿ ಹತ್ರ ದುಡ್ಡಿಸ್ಕೊಂತಾರ. ಇವ್ರೆಂತ ನಮಕ್ಕರಾಮ್ಗಳಂತ ದಣಿಗೆ ಗೊತ್ತಿಲ್ಲ, ದಣಿಗೆ ಬುದ್ಧಿ ಇಲ್ಲ. ಇವ್ರ ಮೇಲೆ ಬಂಡವಾಳ ಹಾಕಿ 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 ಒಂದು ದಿವಸ ಇದೇ ಬಂಡವಾಳ ಇಸ್ಕೊಂಡರು ದಣಿ ಹತ್ರ ಅವನಿಗೆ ಕೋಳ ಹಾಕ್ಸಿ ಜೈಲಿಗೆ ಕಳಿಸ್ತಾರೆ ಅಂತ ದಣಿಗೆ ಗೊತ್ತಿಲ್ಲ ಗುರು. ಇಷ್ಟು ದೊಡ್ಡ ಇನ್ಫಾರ್ಮೇಶನ್ ನ ಟ್ರೇಸ್ ಮಾಡಿ ಟ್ರ್ಯಾಕ್ ಮಾಡಿ ನಿಮ್ ಮುಂದೆ ಇಡ್ತಾ ಇದೀವಿ. ಇಷ್ಟೇ ನಮ್ ಕೈಯಲ್ಲಿ ಮಾಡಕ್ಕಾಗೋದು. ನಮ್ ಕೆಪಾಸಿಟಿ ಇಷ್ಟೇ. ಯಾಕೆ ಅಂತಂದ್ರೆ ನಾನೇನು CM ಅಲ್ಲ, ಅಥವಾ ಕಿರಣ್ ಮಜುಮ್ದಾರ್ ಜೊತೆ ಮಾತಾಡಿ ಸಂಧಾನ ಮಾಡ್ಕೊಳಕ್ಕೆ ಡೆಪ್ಯೂಟಿ CM DK ಶಿವಕುಮಾರ್ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ, ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ 500 ರೂಪಾಯಿ ಬೆಟ್ಟಿಂಗ್ ಅಲ್ಲಿ ಸೋತ್ ಬಿಟ್ಟಿದ್ದಾರೆ ಗುರು. ನಮ್ ಹೋಮ್ ಮಿನಿಸ್ಟರ್ ಬೆಟ್ಟಿಂಗ್ ಬೇರೆ ಆಡ್ತಾರೆ ಗುರು. 500 ರೂಪಾಯಿ ಯಾರ ಜೊತೆ ನೀವೇ ನೋಡ್ಕೊಳ್ಳಿ, ಪೋಸ್ಟ್ ಹಾಕಿದೀನಿ. ನಾನು ಹೇಳಿದ್ದಲ್ಲಪ್ಪ, ನಾನು ಯಾವುದನ್ನು ಹುಟ್ಟಿಸ್ಕೊಂಡಿಲ್ಲ. ನಮ್ ಹೋಮ್ ಮಿನಿಸ್ಟರ್ ಬೆಟ್ಟಿಂಗ್ ಮ್ಯಾನ್ ಈಸ್ ಅ ಬೆಟ್ಟಿಂಗ್ ಮ್ಯಾನ್. 500 rupees ಈಸ್ ಲಾಸ್ಟ್. 500 ರೂಪಾಯಿ ಗಯಾ ಏನಕ್ಕೆ ಬೆಟ್ಟಿಂಗ್ ಆಡಿ. ಓಕೆ, ಇಂಥ ಹೋಮ್ ಮಿನಿಸ್ಟರ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಮ್ಮ ದಣಿಗಳ ಸ್ಟಾಕ್ ಅನ್ನ ನಮ್ಮ ರಾಜಕಾರಣಿಗಳು ಸ್ವಲ್ಪ ಖಾಲಿ ಮಾಡಿಸ್ತಾ ಇದಾರೆ. ನೀವು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇಷ್ಟ ದಿನ ಬರ್ಲಿ ಅಂತ ಹಣ ಹಾಕೊಂಡಂತ ದಣಿಯ ಉಂಡಿಗೆ ಇವತ್ತ ಉಂಡಿಗೆ ಕನ್ನವನ್ನ ಹಾಕ್ತಾ ಇರೋ ನಮ್ಮ ರಾಜಕಾರಣಿಗಳಿಗೆ ನಿಜವಾಗ್ಲೂ ಆಲ್ ದ ಬೆಸ್ಟ್. ರಾಜಕಾರಣಿಗಳು ಎಷ್ಟು ಲೂಟ್ ಮಾಡ್ತಿರೋ ಲೂಟಿ ಮಾಡ್ರಿ. ಬಟ್ ನಮಗ್ ಗೊತ್ತಿದೆ, ಲೂಟಿ ಎಲ್ಲ ಮುಗಿದ್ಮೇಲೆ ಅವನನ್ನ ಜೈಲಿಗೆ ಖಂಡಿತ ನೀವು ಹಾಕ್ತೀರಾ. ಯಾಕೆ ಅಂತಂದ್ರೆ ನಿಮ್ಮ ಇಷ್ಟ, ಅವನೆಲ್ಲ ದಣಿ ಅಲ್ಲ, ಅವನ ಹತ್ರ ಇರೋ ದುಡ್ಡು ಚೆನ್ನಾಗಿ ಗೊತ್ತಿದೆ. ಬಳ್ಕಳಿ ಎಷ್ಟೆಷ್ಟಾಗುತ್ತಾ ಎಲ್ಲರೂ ಬಳ್ಕಳಿ. ಓಕೆ ಓಕೆ ಓಕೆ, ಇದು ಸತ್ಯದ ಅಂಶವನ್ನ, ದಿಸ್ ಇಸ್ ದ ಫ್ಯಾಕ್ಟ್. 7,000 kgs of biscuits were handed over to one party. Do you believe this? 7,000 kg ಬಿಸ್ಕೆಟ್ ಒಂದು ಪಾರ್ಟಿ ಹ್ಯಾಂಡ್ ಓವರ್ ಮಾಡ್ಕೊಂಡಿದೆ. 5 ಲಕ್ಷ ಕೋಟಿ ಅವಾಲ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆಯಂತೆ. ಏನಾಗಬೇಕದೆ ಈ ಉಂಡಿ? ನೀವು ತಗೊಂಡೋಗಿ ನಿಮ್ ದುಡ್ಡನ್ನ ತಗೊಂಡೋಗಿ ಉಂಡಿಗೆ ಹಾಕಿ 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 ಅದೆಲ್ಲ ಸ್ಟಾಕ್ ಮಾಡಿ ಈಗ ಕೊಲೆಗಾರರ ಅಂತ ಪಟ್ಟ ಕಟ್ಬಿಡ್ತೀವಿ ಅಂತ ಅವ್ರ ಭಯ ಹಿಡಿಸಿ ದಣಿ ಹತ್ರ ಎಲ್ಲ ಒಂದು ಪೈಪ್ ಹಾಕೊಂಡ್ಬಿಟ್ಟವ್ರೆ. ಮೂರು ಪಾರ್ಟಿಗಳವರು ಸಾರಿ 3 ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಪಾರ್ಟಿಗಳವರು ಪೈಪ್ ಹಾಕೊಂಡ್ಬಿಟ್ಟವ್ರೆ. ಆ ಪೈಪ್ ಅಲ್ಲಿ ದಣಿ ಈ ಕಡೆಯಿಂದ ಉಯ್ದ್ರೆ ಆ ಕಡೆ ಚಿನ್ನದ ಬಿಸ್ಕೆಟ್ಗಳು ಆ ಕಡೆ ಹೋಗ್ತದೆ, ಈ ಕಡೆ ಉಯ್ದ್ರೆ ಲಕ್ಷಾಂತರ ಕೋಟಿ ದುಡ್ಡು ಆ ಕಡೆ ಹೋಗ್ತದೆ. ನೀವು ಮಾತ್ರ ಬರೀ ಟ್ಯಾಕ್ಸ್ ಕೊಟ್ಕೊಂಡು ಹಬ್ಬಕ್ಕೆ ಸಾಲ ಮಾಡ್ಕೊಂಡು ಪಟಾಕಿ ತಂದ್ಕೊಂಡು ಮನೇಲಿ ಉಗಿಸ್ಕೊಂಡು ಬರೀ ಇಷ್ಟರಲ್ಲೇ ಜೀವನ ಮಾಡ್ತೀರಾ ಅಂತ ಹೇಳುತ್ತಾ ಇದೇ ನಮ್ಮ ರಾಜಕಾರಣಿಗಳ ಬದುಕು. ದುಡ್ಡಿದ್ರೆ ದೊಡ್ಡಪ್ಪ ಅಂತ. ನಿಮ್ಮ ಹತ್ರ ದುಡ್ಡಿದ್ರೆ ಏನು ಬೇಕಾದ್ರೆ ಬದುಕೊಳ್ಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನೇನ CM ಆದ್ರೆ ನಿಮ್ಮ ಬದುಕಲ್ಲಿ ದುಡ್ಡನ್ನ ತರ್ತೀನಿ ಅಂತ ಹೇಳುತ್ತಾ, ದುಡ್ಡನ್ನ ಉಳಿಸ್ತೀನಿ ಅಂತ ಹೇಳುತ್ತಾ, ನಿಮ್ ದುಡ್ಡನ್ನೇ ತಗೊಂಡೋಗಿ ಅಲ್ಲಿ ಉಂಡಿಗೆ ಹಾಕ್ತೀರಾ, ತಗೊಂಡೋಗಿ ಅಲ್ಲಿ ಟ್ಯಾಕ್ಸ್ ಕಟ್ತೀರಾ, ತಗೊಂಡೋಗಿ ಅಲ್ಲಿ ಅವ್ರು ಕಮಿಷನ್ ಕೊಡ್ತೀರಾ, ತಗೊಂಡೋಗಿ ಅಲ್ಲಿ ಭ್ರಷ್ಟಾಚಾರ ಮಾಡಕ್ಕೆ ಅಧಿಕಾರಿಗಳು ಕೊಡ್ತೀರಾ. ನಿಮ್ ದುಡ್ಡೇ ಅಲ್ಲ, ನಿಮ್ ದುಡ್ಡೆಯಿಂದಾನೇ ಈ ದೇಶ ನಡೀತಾ ಇರೋದು. ಆದ್ರೂ ಕೂಡ ನಿಮ್ಗೆ ಏನೂ ಮರ್ಯಾದೆ ಇಲ್ಲ ಅಂತ ನಿಮ್ಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅವ್ರು ಕೊಡೋದು ಇಲ್ಲ ಬಿಡಿ, ನಿಮ್ಗೆ ಯಾಕೆ ಕೊಡ್ಬೇಕು? ನೀವು ತಗೊಂಡು ಹಾಕೊಂಡ್ರೆ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಅವ್ನ್ ಮಾಡ್ಕೊಂಡಿದ್ರೆ ದಣಿ ಹತ್ರ ಎಲ್ಲ ಪೈಪ್ ಹಾಕೊಂಡು ಇವ್ರು ಹಾಕೊಂಡ್ಬಿಟ್ಟಾರೆ. 3 ತಿಂಗಳಿಂದ ಹೆಚ್ಚು ಕಮ್ಮಿ 12 ಲಕ್ಷ ಕೋಟಿ ಪೈಪಲ್ಲಿ ಹರಿದೋಗಿದೆ ಅಂತ ಮಾಹಿತಿ ಇದೆ ಗುರು. ದಯಮಾಡಿ ದಾಖಲೆ ಕೊಡು, ನಿನ್ಗೆ ತಾಕತ್ತಿದ್ರೆ ನೀನ್ ನಿಜವಾದ ಲಾಯರ್ ಹತ್ರ ಕೋರ್ಟ್ಗೆ ಹೋಗೋ ಗುರು. ಎಲ್ಲಾ ನೋಡ್ಬಿಟ್ಟಿದ್ದೀನಿ ಗುರು. ಕೋರ್ಟ್ಗೆ 100ಕ್ಕೂ ಹೆಚ್ಚು ಪಿಟಿಷನ್ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಬರ್ತಿದ್ದೀನಿ ಗುರು. ಒಂದು ರಿಪ್ಲೈ ಇಲ್ಲ ಗುರು. ನನಗೆ ನಂಬಿಕೆ ಇಲ್ಲ ಅಂತಲ್ಲ, ನ್ಯಾಯಾಲಯದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇದೆ. ಯಾವತ್ತೋ ಒಂದ್ ದಿವಸ ದಯ ಪಾಲಿಸ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಹೇಳುತ್ತಾ, ಓಕೆ, ಮರುಗದಿರು ಕೊರಗದಿರು ಚಿನ್ನದ ಬಿಸ್ಕೆಟ್ಗಳು ಹೋಗ್ತಾ ಇದೆ ಗುರು. ಅದಕ್ಕೆ ಆ ದಣಿ ಕೊಡ್ತಾ ಇರೋ ದುಡ್ಡನ್ನೆಲ್ಲ ರಾಜಕಾರಣಿಗಳು ರನ್ಯಾ ರಾವ್ ಅಂತವ್ರನ್ನ ಇಟ್ಕೊಂಡು, ಅಂದ್ರೆ ಅಂತವ್ರಲ್ಲ, ಆ ತರ ಸ್ಮಗ್ಲರ್ಸ್ ನ ಇಟ್ಕೊಂಡು ಆ ದುಡ್ಡಲ್ಲಿ ಚಿನ್ನವನ್ನ ತಮ್ಮ ನೆಂಟರ ಮನೆಯಲ್ಲಿ, ನಿಷ್ಠರ ಮನೆಯಲ್ಲಿ, ಆಮೇಲೆ ಆಪ್ತರ ಮನೆಯಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ.
ಕರ್ನಾಟಕದಲ್ಲಿ ಬಿಲೀವ್ ಇಟ್ ಆರ್ ನಾಟ್ ಸುಮಾರು ಒಂದು ಅಂದಾಜಿನ ಸರ್ವೆ ಪ್ರಕಾರ ಸುಮಾರು 2500 ಸ್ಟಾಕ್ ಪಾಯಿಂಟ್ಸ್. ಏನ್ ಸ್ಟಾಕ್ ಪಾಯಿಂಟ್ ಅಂತಂದ್ರೆ ಚಿನ್ನ ಮತ್ತೆ ಕ್ಯಾಶ್ ಅನ್ನ ಅದುಗಿಡಿಸುವಂತ ಜಾಗಗಳಿದೆ ಅಂತೆ. ನಾನು ಅಡ್ರೆಸ್ ಎಲ್ಲ ಕೇಳ್ಬಿಡಿ, ನನಗೆಲ್ಲ ಗೊತ್ತಿಲ್ಲ. ಓಕೆ, ಯಾರನ್ನ ಕೇಳ್ಬೇಕು ಅವ್ರನ್ನ ಕೇಳಿ. ವಿಧಾನಸೌಧಕ್ಕವರು ಎಲ್ಲ ಅಡ್ರೆಸ್ ಸಿಗುತ್ತೆ ನಿಮ್ಗೆ. 2500 ಸ್ಟಾಕ್ ಯಾರ್ಡ್ಸ್ ವೇರ್ ಕ್ಯಾಶ್, ಕರೆನ್ಸಿ ಮತ್ತೆ ಚಿನ್ನವನ್ನ ಅದುಗಿಡಿಸಿರುವಂತ ಜಾಗ ಅಂತ ನಿಮ್ಗೆ ಹೇಳುತ್ತಾ, ನಿಮ್ ದುಡ್ಡೆಲ್ಲ ಬರೀ ರಾಜಕಾರಣಿಗಳು, ಭ್ರಷ್ಟ ರಾಜಕೀಯ ಪಕ್ಷಗಳು ಅಂಡ್ ಅಫ್ ಕೋರ್ಸ್ ಭ್ರಷ್ಟ ಅಧಿಕಾರಿಗಳು, ಒಂದಷ್ಟು ಬಿಸಿನೆಸ್ ಮೆನ್ಗಳ ಹತ್ರ ಅದಕೊಂಡಿದೆ. ನೀವು ಮಾತ್ರ ಸಾಲ ಮಾಡಿ ಎಲ್ಲ ಕಟ್ತಾ ಇದೀವಿ ಅಂತ ಹೇಳುತ್ತಾ, ಇದಿಷ್ಟು ಐ ಥಿಂಕ್ ನೀವು ನೋಡ್ತಾ ಇರೋ ಕರ್ಮಕಾಂಡದ ವಿಚಾರ ಅಂತ ಹೇಳ್ಬೋದು. ಏನಕ್ಕೆ ಆಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೇನೆ. ಪ್ರತಿದಿನ ಹಣದ ಹೊಳೆ ರಾಜಕಾರಣಿಗಳಿಗೆ ಹರಿತಾ ಇದೆ. ದಣಿ ಜಾಗದಿಂದ ಹಣದ ಹೊಳೆ ಹರಿತಾ ಇದೆ. ಅಮ್ಮಮ್ಮ ಎಂಥ ಮಕ್ಕಳನ್ನ ತಮ್ಮ 3 ಪಾರ್ಟಿಯವರು ಹಣಕ್ಕೆ ಸೋಲ್ಡ್ ಔಟ್ ಆಗ್ಬಿಟ್ರಲ್ಲಮ್ಮ ಅಂತ ಬೇಜಾರಾಗ್ತಾ ಇದೆ. ಆಗ್ಬಿಡಿ. ಓಕೆ, ನಿಮ್ ಬ್ರದರು ಆಗ್ಬಿಟ್ಟಿದ್ದಾರೆ. ಓಕೆ, ನಿಮ್ ಬ್ರದರ್ ಅಂತಾರಲ್ಲ, ಅವರು ಕೂಡ ಸೋಲ್ಡ್ ಔಟ್. ಅವರಪ್ಪನೇ ಅಂತ ಡೀಲ್ ಮಾಡಿದ್ದು. ಓಕೆ, ಸ್ವಾಮೀಜಿ ಜೊತೆ ಒಬ್ಬ IPS ಆಫೀಸರ್. ನಾನು ಇದನ್ನ ಹೇಳ್ಬೇಕಲ್ವಾ ಅಂತ ನನ್ಗೆ ಬಾಯಿಸ ಬೇರೆ ಸರಿ ಇಲ್ಲ. ಏನಾದ್ರು ಒಂಚೂರು ವಿಚಾರ ಗೊತ್ತಾಗ್ಬಿಟ್ರೆ ಅದು ನಿಮ್ಮ ಹತ್ರ ಹೇಳೋವರೆಗೂ ನನಗೂ ನಿದ್ದೆ ಬರಲ್ಲ. ನಿದ್ದೆ ಮಾಡ್ತೀನಿ ಇನ್ಮೇಲೆ ಅಂತ ಹೇಳುತ್ತಾ, ಏನೋ ಇದು ನಮ್ಮ ಕರ್ನಾಟಕದ ಕರ್ಮಕಾಂಡ. ಓಕೆ, ಯಾಕೆ ಅಂತಂದ್ರೆ ನೋಡಿ, ಪಾಪ ಏನೋ ಹೊಡ್ಕೊಲ್ಲ ದರ್ಶನ್ ಅನ್ನೋ ಹುಡುಗ ಪಾಪ ಒಂದು ಪ್ರಕರಣದಲ್ಲಿ ತಗಲಾಕೊಂಡು ಹೊರಡೆ ಇದ್ದಾನೆ. ಅದೇ 100 ಪ್ರಕರಣ, 1000 ಪ್ರಕರಣ ಮಾಡಿ ನಿಮ್ ಬಳಿ ಟ್ರೆಷರ್ ಇದ್ರೆ, ದುಡ್ಡಿದ್ರೆ, ರಾಜಕಾರಣಿಗಳು ನಿಮ್ಮ ಟ್ರೆಷರ್ಗೆ ಪೈಪನ್ನ ಹಾಕೊಂಡು ಅದರಲ್ಲಿ ಚಿನ್ನದ ಬಿಸ್ಕೆಟ್ಗಳು 7,000 kg ಚಿನ್ನದ ಬಿಸ್ಕೆಟ್ ಅಂತ ಗುರು ಹೊರದಿರೋದು ಒಂದು ಪಕ್ಷಕ್ಕೆ. ಕ್ಯಾನ್ ಯು ಬಿಲೀವ್ ದಿಸ್? ನನಗೂ ಕೂಡ ಬಿಲೀವ್ ಮಾಡಕ್ಕಾಗಿಲ್ಲ, ಆದ್ರೆ ಬಿಲೀವ್ ಮಾಡ್ಲೇಬೇಕು. ಯಾಕಂದ್ರೆ ತುಂಬಾ ನಂಬಿಕೆ ಆದಂತ ಸೋರ್ಸಸ್ ಇಂದ ನಾವು ಮೈನಿಂಗ್ ಮಾಡಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಅವ್ನು ಯಾರೋ ಹಾಕಿದ ಗುರು ನೀನು ಹುಚ್ಚ ಅಂತ, ಇರ್ಲಿ ಬಿಡುಗರು, ನಾವು ಹುಚ್ಚರೇ ಆಗೋಣ. ನಿಮಗೆ ಹುಚ್ಚಿಡ್ದಿಲ್ಲ ಅಂದ್ರೆ ಸಾಕು. ಯಾಕಂತಂದ್ರೆ ಆ ಲೂಟಿ ನೋಡಿದ್ರೆ ನನಗೂ ಹುಚ್ಚಿಡ್ತದೆ, ಹಂಗಾಗಿ ನಿಮಗೂ ಹುಚ್ಚಿಡ್ದಿಲ್ಲ ಅಂದ್ರೆ ಕೆಲವರು ಅದನ್ನ ಸುಳ್ಳೆ ಅಂತ ಅನ್ಕೊಂಡು ಜೀವನ ಮಾಡಿ. ಇಟ್ಸ್ ಬೆಟರ್ ಆಲ್ವೇಸ್. ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಮೊತ್ತದವನ್ನೆಲ್ಲ ನೀವು ಕೇಳಿಸ್ಕೊಂಡ್ರೆ ನನಗೆ ಶಾಕ್ ಆಯ್ತು. ನಿಮಗೆ ಶಾಕ್ ಆಗಲ್ವಾ? 100% ಶಾಕ್ ಆಗುತ್ತೆ. ಅನುಮಾನ ಖಂಡಿತ ಮೂಡುತ್ತೆ. ಯಾಕೆ ಅಂತಂದ್ರೆ ವಿ ಆರ್ ಓನ್ಲಿ ಪ್ಲೇಸಿಂಗ್ ಫ್ಯೂ ಇನ್ಫಾರ್ಮೇಶನ್ ಟು ಯು. ಬಿಲೀವ್ ಆರ್ ಡೋಂಟ್ ಬಿಲೀವ್, ಇಟ್ಸ್ ಅಪ್ ಟು ಯು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನಿಮಗ್ ಬಿಟ್ಟಂತ ವಿಚಾರ. ದಾಖಲೆಗಳು ಒಂದಲ್ಲ ಒಂದ್ ದಿವಸ ಪಬ್ಲಿಕ್ ಡೊಮೈನ್ ಅಲ್ಲಿ ಬರುತ್ತೆ ಅಂತ ಹೇಳುತ್ತಾ, ಒಂದು ಗುಂಡಿಯ ಕಥೆ, ಬೆಂಗಳೂರಲ್ಲಿ ಒಂದು ಗುಂಡಿಯ ಕಥೆ ಜಗಳದ ರೂಪದಲ್ಲಿ ಈಗ ಸಿಎಂ ಆಫೀಸು, ಡೆಪ್ಯೂಟಿ ಸಿಎಂ ಆಫೀಸ್ ಅಲ್ಲಿ ಸಂಧಾನ ಆಗಿದೆ. ಕಿರಣ್ ಮಜುಮ್ದಾರ್ ಅವರು ಡೆಪ್ಯೂಟಿ ಸಿಎಂ ಅಂತ ಅವ್ರನ್ನ ಬೇಡಿ. ದೊಡ್ಡವ್ರದ ಕಥೆ ಎಲ್ಲ ಇಷ್ಟೇ ಗುರು. ನಿಮ್ಗೋಸ್ಕರ ಬೀದಿನಲ್ಲಿ ಗಲಾಟೆ ಮಾಡ್ಕೊಳೋದು, ಆಮೇಲೆ ನೋಡಿದ್ರೆ ಸಿಎಂ ಆಫೀಸ್ ಅಲ್ಲಿ, ಡೆಪ್ಯೂಟಿ ಸಿಎಂ ಆಫೀಸ್ ಅಲ್ಲಿ ಸಂಧಾನ ಮಾಡ್ಕೊಳೋದು. ಸಂಧಾನ ಕಾರ್ಯಕ್ರಮ ಆಗಿದೆ. ಸಂಧಾನ ಮಾಡ್ಕೊಂಡರು ಡಿ ಕೆ ಶಿವಕುಮಾರ್ ಹೇಳಿದ್ರು ಕಿರಣ್ ಮಜುಮ್ದಾರ್ ಬೇಕಾರೆ ಟಾರ್ ಹಾಕ್ಲಿ ಅಂತ. ಈಗ ನೋಡಿ, ಅವ್ರ ಮನೆ ಹತ್ರ, ಡಿ ಕೆ ಶಿವಕುಮಾರ್ ಮನೆ ಹತ್ರ ಟಾರ್ ಹಾಕ್ಸ್ಕೊಳಕ್ಕೆ ಕಿರಣ್ ಮಜುಮ್ದಾರ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳುತ್ತಾ ಬರೀ ಚಿತ್ರಗಳೇ ಮಾತಾಡುತ್ತೆ. ಚಿತ್ರಗಳು, ಕಿರಣ್ ಮಜುಮ್ದಾರ್ ಮತ್ತೆ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಚಿತ್ರಗಳು ಮಾತಾಡುತ್ತೆ. ಒಂದು ರಸ್ತೆ ಗುಂಡಿಗೆ ಸಂಧಾನ ಮಾಡ್ಕೊಂಡಂತ ಸರ್ಕಾರ ದಣಿಯ ವಿಚಾರದಲ್ಲಿ ಏನ್ ಮಾಡ್ಕೊಂಡಿದೆ ನಿಮಗೆ ಬಿಟ್ಟಂತ ಸತ್ಯ ಅಂತ ಹೇಳುತ್ತಾ, 3 ವರ್ಷಗಳ ಕಾಲ ಸತತವಾಗಿ ಒಬ್ಬ DGP ಕಾರಲ್ಲಿ ಗೋಲ್ಡ್ ಸ್ಮಗ್ಲ್ ಆಗುತ್ತೆ ಅಂತಂದ್ರೆ ಕೆಂಪೇಗೌಡರನ್ನ ಸ್ಟ್ಯಾಚ್ಯೂನ ಅಲ್ಲಿಟ್ಟು ಕೆಂಪೇಗೌಡರಿಗೆ ಕಳಂಕ ತರುವಂತ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಚಿನ್ನವನ್ನ ಏನ್ ಬೇಕಾದ್ರೆ ಸ್ಮಗಲ್ ಮಾಡಿ ಆ ಕೆಂಪೇಗೌಡರ ಹೆಸರಿಗೂ ಕಳಂಕ ತರ್ತಾ ಇರುವಂತ ಕಸ್ಟಮ್ಸ್ ಅಂಡ್ ಪೊಲೀಸ್ ಅಂಡ್ ವ್ಯವಸ್ಥೆ ಸರ್ಕಾರಕ್ಕೆ ಒಂದು ಸಲಾ ಮಡಿಯುತ್ತಾ, ನಮಸ್ಕಾರ ಗುರು, ನಿಮ್ಮ ಲೂಟಿ ಕಾರ್ಯಕ್ರಮ ಮುಂದುವರಿಸಿ, ನಾವು ಯಾರು ಅಡ್ಡ ಬರಲ್ಲ. ಯಾಕಂದ್ರೆ ದಡ್ಡ ಶಿಖಾಮಣಿಗಳು 6 ಕೋಟಿ ಕನ್ನಡಿಗರು, ಇವರು ದಡ್ಡರಾಗಿರೋವರೆಗೂ ನಿಮ್ಮಂತ ಲೂಟಿಕೋರರ ಕೆಲಸ ನಡೀತಾನೆ ಇರ್ಲಿ ಅಂತ ಹೇಳುತ್ತಾ, ಇಷ್ಟೆಲ್ಲದಕ್ಕೂ ಕಾರಣ ಹಣ, ಅಕ್ರಮ ಹಣ, ನೀವು ಕೊಟ್ಟಿರುವಂತ ಅಧಿಕಾರ ಅಂತ ಹೇಳುತ್ತಾ, ಒಂದಲ್ಲ ಒಂದ್ ದಿವಸ ನಮ್ಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ, ಸಿಕ್ಕಾಗ ತೋರಿಸ್ತೀವಿ ನಾವು ಏನು ಅಂತ ಹೇಳುತ್ತಾ, ಅಲ್ಲಿವರೆಗೂ ಒಂದು ಗುಂಡಿಯ ಕತೆ, ಒಂದು ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕತೆ ನಡೀಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಕಣ ಕಣದಲ್ಲೂ ಕನ್ನಡ
ಆದ್ರೆ ಇರೋ ಬರ ಚಿನ್ನ ಎಲ್ಲ ರಾಜಕಾರಣಿಗಳ ಹತ್ರನೇ ಹೋಗ್ತಾ ಇದೆ ಅಂತ ಹೇಳುತ್ತಾ ನಿಮ್ಗೇನಿದ್ರು ಚಿಪ್ಪೆ ಕರ್ನಾಟಕಕ್ಕೆ ಚಿಪ್ಪು, ರಾಜಕಾರಣಿಗಳಿಗೆ ಚಿನ್ನ ಅಂತ ಹೇಳುತ್ತಾ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನ ಕುಯ್ದಿಲ್ಲ ಇವರು, ಅದನ್ನ ಮೊಟ್ಟೆಗಳನ್ನ ತಗೊಳ್ತಾ ಇದಾರೆ. ತಗೊಳ್ಳಿ ಡು ನೋ ದಿಸ್ ಏನೋ ಪೊಲೀಸರು ಯಾರಾದ್ರೂ 10 ಗ್ರಾಮ್ ಚಿನ್ನ ಕೆದ್ಕೊಂಡು ಕಳ್ಳನಿಗೆ ಥರ್ಡ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನೊಂದ್ ಮಕ್ಳೇ ಕಳ್ಳರ ಆಗ್ಬಿಟ್ರೆ ಯಾರು ನಾವು ಹಿಡಿಯೋದು ಅಂತ ಹೇಳುತ್ತಾ, ರಾಜಕಾರಣಿಗಳು ಹೊಲಸು ಮಾರ್ಗದಲ್ಲಿ ದೊಡ್ಡ ಮಟ್ಟಕ್ಕೆ ಗಬ್ಬೆಬ್ಬರ್ಸಾಕಿದ್ದಾರೆ. ಇಂಥ ವ್ಯವಸ್ಥೆಯಲ್ಲಿ ನೀವು ಬದುಕ್ತಾ ಇದ್ದೀರಾ. ಸಣ್ಣದೊಂದು ಧ್ವನಿ ನಮ್ದು, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನಿಮ್ಗೆ ಬಿಟ್ಟ ವಿಚಾರ. ನಾನು ಇನ್ನೇನು ಹೇಳಕ್ ಹೋಗೋದಿಲ್ಲ. ಒಂದಂತೂ ನಿಜ, ಈ ವ್ಯವಸ್ಥೆ ಕೊಳೆತು ನಾರುತ್ತಿದೆ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರು. ಅವ್ನು ಯಾರ ಗೊತ್ತಿರೋನು ನೀನು? ಆಯ್ತು ಗುರು, ನಾನೇ ಗೊತ್ತಿರೋದು, ನಿನ್ಗೆ ಏನು ಗೊತ್ತಿಲ್ಲ. ಕೆಳಗಡೆ ಸೀಟ್ಸ್ ಬೇಕು ಗುರು ಗೊತ್ತಿರೋದಕ್ಕೆ. ಥ್ಯಾಂಕ್ ಯು.